ಪೊಲೀಸ್ ಸ್ಟೇಷನ್ನಲ್ಲಿ ಏನು ಘಟನೆ ನಡೀತು, ಈಗಾಗಲೇ ಪೊಲೀಸ್ ಅದಕ್ಕೆ ಏನು ಕ್ರಮ ತಗೋಬೇಕೋ ಅದನ್ನೆಲ್ಲ ತಗೊಂಡಿದ್ದಾರೆ. ಯಾರು ಅದಕ್ಕೆ ಕಾರಣೀಭೂತರಾಗಿದ್ದರು ಅವ್ರನ್ನೆಲ್ಲ ಅರೆಸ್ಟ್ ಮಾಡಿದ್ದಾರೆ, ಇನ್ನೂ ಕೆಲವ್ರನ್ನೆಲ್ಲ ಅರೆಸ್ಟ್ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿಯವರು ನಾವು ಅದನ್ನು ರಾಜಕೀಯ ಕಾರಣಕ್ಕಾಗಿ ಅದನ್ನು ಒಂದು ಅಸ್ತ್ರವಾಗಿ ಉಪಯೋಗ ಮಾಡಿಕೊಂಡು ಪ್ರೊಟೆಸ್ಟ್ಗಳು ಮಾಡೋದು, ಹೇಳಿಕೆಗಳನ್ನ ಕೊಡೋದು, ಇದೆಲ್ಲ ಮಾಡ್ತಿದ್ದಾರೆ. ಇವತ್ತು ಪ್ರೊಟೆಸ್ಟ್ ಮಾಡ್ತೇವೆ ಹಾಗೆ ಅಂತೇಳಿ ಅವರು ಪೊಲೀಸ್ನವರಿಗೆ ಪರ್ಮಿಷನ್ ಕೇಳಿದ್ದಾರೆ. ಪೊಲೀಸ್ನವರು ಪ್ರೊಟೆಸ್ಟ್ ಮಾಡೋದಕ್ಕೆ ನಿರಾಕರಿಸಿದ್ದಾರೆ. ಆದರೂ ನಾವು ಪ್ರೊಟೆಸ್ಟ್ ಮಾಡ್ತೀವಿ ಅಂತ ಹೇಳಿ ಅವರು ಹೊರಟಿದ್ದಾರೆ. ಅದರ ಜೊತೆಗೆ ಅವರು ಹೈಕೋರ್ಟಿಗೆ ಈಗ ಪರ್ಮಿಷನ್ಗೆ ಪೊಲೀಸ್ ನಿರಾಕರಿಸಿದ್ದಾರೆ, ನಮಗೆ ಪರ್ಮಿಷನ್ ಕೊಡಿ ಅಂತ ಹೈಕೋರ್ಟಿಗೆ ಹೋಗಿದ್ದಾರೆ. ಇವತ್ತು ಆ ಕೋರ್ಟಿಂದ ಇವತ್ತು ಇದು ಅದೇನು ಕೋರ್ಟ್ನಲ್ಲಿ ಕೇಸ್ ಬರ್ತಾ ಇದೆ. ಅದೇನು ಡಿಸಿಷನ್ ಮಾಡ್ತಾರೆ ಕಾದು ನೋಡಬೇಕು. ಒಂದು ವೇಳೆ ಅವರು ಕೋರ್ಟ್ನಲ್ಲಿ ಪರ್ಮಿಷನ್ ಕೊಟ್ಟರೆ ಯಾವ ರೀತಿ ಕೊಡ್ತಾರೆ, ಕಂಡೀಷನಲ್ಲಿ ಕೊಡ್ತಾರೆ ಅಥವಾ ಏನು ಕೊಡ್ತಾರೆ ನೋಡಬೇಕು. ರಿಜೆಕ್ಟ್ ಆದರೆ ನಾವೇನು ಕ್ರಮ ತೊಗೊಂಡಿದ್ದೀವಿ ಅದನ್ನು ಎನ್ಶೂರ್ ಮಾಡ್ತಾರೆ. ಅದರಿಂದ ಇದರಲ್ಲಿ ಹೆಚ್ಚು ರಾಜಕೀಯ ಮಾಡೋದಕ್ಕಿಂತ ಯಾರು ತಪ್ಪು ಮಾಡಿದ್ದಾರೆ ಅವರಿಗೆ ಕ್ರಮ ತಗೊಳ್ಳೋದಕ್ಕೆ ನಮಗೆ ಅವಕಾಶ ಮಾಡಿದರೆ ಒಳ್ಳೆಯದು. ಅದನ್ನು ಬಿಟ್ಟು ರಾಜಕೀಯ ಮಾಡಿದ್ರೆ ಸರಿಯಾಗೋದಿಲ್ಲ. ಇದು ಪ್ರತಿ ಸಾರಿ ಈ ಭಾಷಾ ಆಧಾರದ ಮೇಲೆ ಆಗುವಂಥ ಗಲಾಟೆಗಳು ಬೆಳಗಾಂ ಭಾಗದಲ್ಲಿ, ಮಹಾರಾಷ್ಟ್ರ ಬಾರ್ಡರ್ನಲ್ಲಿ ಇದು ಪ್ರತಿ ಸಾರಿನೂ ಇಂಥದ್ದಾಗುತ್ತೆ. ಆದಂಥ ಸಂದರ್ಭದಲ್ಲಿ ಭಾಳ ಎಚ್ಚರಿಕೆಯಿಂದ ನಾವು ನಡ್ಕೋಬೇಕಾಗುತ್ತೆ. ಮಹಾರಾಷ್ಟ್ರದವರು ನಡ್ಕೋಬೇಕು, ಕನ್ನಡದವರು ನಡ್ಕೋಬೇಕು. ಯಾಕೆಂದರೆ ಇದನ್ನು ನಾವು ಹೆಚ್ಚು ಬೆಳೆಸೋದಕ್ಕೆ ಬಿಡಬಾರ್ದು. ನಾವು ನಮ್ಮಲ್ಲಿ ಕೂಡ ಏನಾದರೂ ಅಂಥ ಪ್ರಕರಣಗಳು ನಡೆದಾಗ ನಾವು ಕೂಡ ಕ್ರಮ ತಗೊಳ್ತೀವಿ. ಪೊಲೀಸ್ ಇಲಾಖೆನೂ ಕೂಡ ತಗೊಳುತ್ತೆ, ಸಾರ್ವಜನಿಕವಾಗೂ ಕೂಡ ಕ್ರಮ ತಗೊಳುತ್ತೆ. ಮತ್ತು ಮಹಾರಾಷ್ಟ್ರದವ್ರಿಗೂ ಕೂಡ ನಾನು ಮನವಿ ಮಾಡಿಕೊಳ್ತೇನೆ, ಅದನ್ನು ಹೆಚ್ಚು ಬೆಳೆಸೋದು ಸರಿ ಕಾಣೋದಿಲ್ಲ, ಕಾನೂನು ವಿರುದ್ಧವಾಗಿ ಮಾಡ್ತಕ್ಕಂಥದ್ದು ಸರಿ ಕಾಣೋದಿಲ್ಲ. ये समाचार मैक्स मल्टी स्पेशलिटी हॉस्पिटल द्वारा प्रायोजित है, जो 24 घंटे 7 दिन आपातकालीन ट्रॉमा और क्रिटिकल केयर सेंटर है और यह हागरगा सर्कल, रिंग रोड, गुलबर्गा में सुविधाजनक स्थान